ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ತಪೋಕ್ಷೇತ್ರದ ಮಹಾರಥೋತ್ಸವದಲ್ಲಿ ಭಾಗವಹಿಸೋದಕ್ಕೆ ಅಂತ ಬಂದಿದ್ದೀವಿ. ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಇಲ್ಲಿಗೆ ಜನ ಬರ್ತಾ ಇದ್ದಾರೆ. ಅದೇ ರೀತಿ ಕುಣಿಗಲ್ಲು, ಯಡಿಯೂರು ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಹಲವಾರು ಭಕ್ತರು ಪಾದಯಾತ್ರೆ ಕೂಡ ಬರ್ತಿದ್ದಾರೆ. ಸಿದ್ಧಲಿಂಗೇಶ್ವರನ ಪರಂಪರೆಯಲ್ಲಿ ಪಾದಯಾತ್ರೆ ಅನ್ನೋದಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ಯಾಕೆ ಅಂತ ಅಂದರೆ ಸಿದ್ಧಲಿಂಗೇಶ್ವರರು 700 ಜನ ವಿರಕ್ತರು ಹಾಗೂ 300 ಜನ ಜಂಗಮರೊಂದಿಗೆ ಈ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಸಂಚಾರ ಮಾಡಿ ಧರ್ಮ ಜಾಗೃತಿಯನ್ನು ಮೂಡಿಸಿದರು. ಹಾಗಾಗಿ ಇವತ್ತು ಕೂಡ ಇಲ್ಲಿಗೆ ಪಾದಯಾತ್ರೆ ಬರುವ ಭಕ್ತರ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ತುಂಬ ಜನ ಭಕ್ತರು ಪಾದಯಾತ್ರೆಗಳು ನಮ್ಮ ಜೊತೆ ಇದ್ದಾರೆ. ಅವರು ಏನು ಹೇಳ್ತಾರೆ ಎಂಬುದನ್ನು ನಾವು ಕೇಳ್ತಾ ಹೋಗೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇವರೆಲ್ಲ ಯಡಿಯೂರಿನ ಸಿದ್ಧಲಿಂಗೇಶ್ವರನ ಭಕ್ತರುಗಳು. ಇವರೆಲ್ಲ ಕೂಡ ಪಾದಯಾತ್ರೆಗೆ ಬರ್ತಾ ಇದ್ದಾರೆ. ಏನು ವಿಶೇಷ, ಎಷ್ಟು ದಿನದಿಂದ ಬರ್ತಾ ಇದ್ದಾರೆ ಏನು ಅಂತ ಕೇಳ್ತಾ ಹೋಗೋಣ. ಸಿದ್ಧಲಿಂಗಣ್ಣವ್ರು, ಎಷ್ಟು ದಿನದಿಂದ ನೀವು ಪಾದಯಾತ್ರೆ ಮಾಡ್ತಾ ಇದ್ದಾರೆ? ಎಷ್ಟು ವರ್ಷದಿಂದ? ನಾವು ಯಡಿಯೂರಿಂದ ಒಂದು 15 ವರ್ಷದಿಂದ ಪಾದಯಾತ್ರೆ ಬರ್ತಾರೆ. ನಾನು ಇದು 3ನೇ ಸಲ ಬರ್ತಾ ಇರೋದು. ಹಿಂದೆ ಇನ್ನೂ ಒಂದು 100 ಜನ ಹಿಂದೆಗಡೆ ಇನ್ನೂ ಬರ್ತಾ ಇದ್ದಾರೆ. ಈ ನೋಡಿ, ಇವರೆಲ್ಲ ಉಲ್ವಾನ್ದವರು, ಯಡಿಯೂರಿನವರು ಎಲ್ಲ ಆ ಭಾಗದಿಂದ ಜನ, ಭಾಳಷ್ಟು ಜನ ಬರ್ತಾ ಇದ್ದಾರೆ. ಏನು ಈ ಸಿದ್ಧಲಿಂಗೇಶ್ವರ ಇಲ್ಲಿ ತಪಸ್ಸು ಮಾಡಿದ್ದು ಪುಣ್ಯ ಭೂಮಿ. ಹಾಗಾಗಿ ಇಲ್ಲಿ ಒಂದು ಮಹಿಮೆ, ಸಿದ್ಧಲಿಂಗೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋ ದೃಷ್ಟಿ ಮೇಲೆ ಬೆಳಿಗ್ಗೆ ನಾವು 5:45 ಬಿಟ್ವಿ ಯಡಿಯೂರು. ನೋಡಿ, ಈಗ ಈ ಟೈಮ್ಗೆ ಬಂದು ಕಗ್ಗೆರೆ ಕ್ಷೇತ್ರಕ್ಕೆ ಸೇರಿದ್ದೀವಿ. ಪುಣ್ಯ ಭೂಮಿಲಿ ಹೆಜ್ಜೆ ಇಟ್ಟಿದ್ದೀವಿ. ಆ ಸಿದ್ಧಲಿಂಗೇಶ್ವರರು ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲ ಆಯುಷ್ಯ ಆರೋಗ್ಯ ಕೊಟ್ಟು ಈ ವರ್ಷ ಮಳೆ ಬೆಳೆ ಆಗಿ ಚೆನ್ನಾಗಿ ಜನ ಅಭಿವೃದ್ಧಿ ಪಥದ ಹತ್ರ ಸಾಗಿಸ್ಬೇಕು ಅಂತ ಹೇಳ್ಬಿಟ್ಟು ಸಿದ್ಧಲಿಂಗೇಶ್ವರನ ಹತ್ರ ಕೇಳ್ಕೊಳ್ತೀವಿ. ಇದೇ ರೀತಿ ಸಿದ್ಧಲಿಂಗೇಶ್ವರರು ಕೂಡ ಕರ್ನಾಟಕ ರಾಜ್ಯ ಸೇರಿದಂತೆ ಕೇರಳ, ತಮಿಳುನಾಡು, ಆಂಧ್ರ ಎಲ್ಲ ಕಡೆ ಅವರು ಪಾದ ಸಂಚಾರ ಮಾಡಿ, ಅಂದರೆ ಪಾದಯಾತ್ರೆ ಮಾಡಿ ಧರ್ಮ ಜಾಗೃತಿಯನ್ನು ಮೂಡಿಸಿದರು. ಈ ಪಾದಯಾತ್ರೆ ಅಥವಾ ಇಂಥ ಕಾರ್ಯಕ್ರಮದ ಒಂದು ಧಾರ್ಮಿಕ ಹಿನ್ನೆಲೆ ಏನು? ಸಿದ್ಧಲಿಂಗೇಶ್ವರರು ತಮಿಳುನಾಡು, ಕೇರಳ, ಆಂಧ್ರ ಎಲ್ಲ ಕಡೆ ಹೋಗಿ ಸಿದ್ಧಲಿಂಗೇಶ್ವರ ಧರ್ಮ ಪ್ರಚಾರ ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ಧರ್ಮ ಪ್ರಚಾರ ಮಾಡಿ ಮತ್ತು ಬಸವಣ್ಣವ್ರ ತತ್ವನ ಎತ್ತಿ ಹಿಡಿದು ಎಲ್ಲ ಕಡೆನೂ ಅವ್ರು ಸಾರ್ಕೊಂಬಂದಿದ್ರು. ಅವರು ಸಿದ್ಧಲಿಂಗೇಶ್ವರರು, ಅವ್ರ ಶಿಷ್ಯರು ಎಲ್ಲ. ಇದನ್ನು ನಾವು 100 ಕಿಲೋಮೀಟ್ರ್ ನಡೆಯೋ ಶಕ್ತಿ ಇಲ್ಲ ಈ ಇದರಲ್ಲಿ. ಹಾಗಾಗಿ ಯಡಿಯೂರಿಂದ ಒಂದು 15-16 ಕಿಲೋಮೀಟ್ರ್ ನಡೆದು ಆ ಸಿದ್ಧಲಿಂಗೇಶ್ವರನ ಮಹಿಮೆಗೆ ಪಾತ್ರರಾಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಇನ್ನೂ 100 ಜನ ಹಿಂದೆಗಡೆ ಬರ್ತಾ ಇದ್ದಾರೆ. ಖುಷಿ ಆಯಿತು. ಸಿದ್ಧಲಿಂಗಪ್ಪನ ಆಶೀರ್ವಾದದಿಂದ ಪಾದಯಾತ್ರೆ ಮಾಡಿದ್ದಕ್ಕೆ ಯಾವುದೇ ಸುಸ್ತು ಮತ್ತೊಂದಿಲ್ಲ. ನಾವು ಈ ಸಲ ಫಸ್ಟ್ ವರ್ಷ ಬಂದಿದ್ದೀವಿ. ತುಂಬ ಖುಷಿ ಆಯಿತು. ಸಿದ್ಧಲಿಂಗೇಶ್ವರನ ಕೃಪೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ಅಷ್ಟು ತುಂಬ ಚೆನ್ನಾಗಿ ಅನ್ನಿಸ್ತು. ಆರೋಗ್ಯ ಒಳ್ಳೆಯ ದೇವರು ಆಶೀರ್ವಾದದಿಂದ ಫಸ್ಟ್ನೇ ವರ್ಷ ಬಂದಿರೋದ್ರಿಂದ ಖುಷಿಯಾಗಿದೆ. ಸರ್, ಪಾದಯಾತ್ರೆ ಬರೋದ್ರಿಂದ ನಮ್ಗೆ ಆರೋಗ್ಯ ಬಗ್ಗೆ ಎಲ್ಲ ಚೆನ್ನಾಗಿದೆ. ನಾವು ವರ್ಷ ಇದೇ ಥರ ಬರೋಣ ಅಂತ ನಾವು ಇಟ್ಕೊಂಡಿದ್ದೀವಿ. ಇದೇ ಪ್ರಶ್ನೆ ಬಂದಿರೋದು. ಸಿದ್ಧಲಿಂಗೇಶ್ವರರು 12 ವರ್ಷ ಉತ್ತದಲ್ಲಿ ತಪಸ್ಸು ಮಾಡಿ ಇಲ್ಲಿಂದ ಯಡಿಯೂರು ಕ್ಷೇತ್ರದಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ. ನಾವು ಯಡಿಯೂರು ಕ್ಷೇತ್ರದಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿಗೆ ಸ್ವಾಮಿಯ ದರ್ಶನಕ್ಕೆ ಈ ದಿನ ರಥೋತ್ಸವ ಇರೋದ್ರಿಂದ ನಾವು ಪಾದಯಾತ್ರೆ ಬಂದಿದ್ವಿ. ಸಿದ್ಧಲಿಂಗೇಶ್ವರರೇ ಆ ಕಾಲದಲ್ಲಿ ಇಡೀ ದೇಶವನ್ನೇ ಸಂಚರಿಸಿ ಇದು ಮಾಡಿರೋದ್ರಿಂದ ನಾವು ಒಂದು ಸ್ವಲ್ಪ ಆ ಫಲವನ್ನು ಪಡೆಯೋಣ ಅಂದ್ಬಿಟ್ಟು ಬಂದಿದ್ವಿ. ಸುಮಾರು ವರ್ಷದಿಂದ ಬಂದಿದ್ದೀವಿ ನಾವು. ನಮಗೆ ನಮ್ಮ ಅಪ್ಪ ಒಳ್ಳೇದು ಮಾಡಿದ್ದಾನೆ. ಸುಮಾರು ವರ್ಷದಿಂದ ಪವಾಡ ಪುರುಷ ಭಗವಂತ, ಅದರಿಂದ ಬಂದಿದ್ದೀವಿ ನಾವು. ಸುಮಾರು ವರ್ಷದಿಂದನೂ ಬಂದಿದ್ದೀವಿ, ಲೆಕ್ಕನೇ ಇಲ್ಲ ನಮ್ಗೆ. ಭಕ್ತರುಗಳು ಕಗ್ಗೆರೆಗೆ ಪಾದಯಾತ್ರೆ ಬರ್ತಾ ಇರೋದು ವಿಶೇಷ. ಅದೇ ರೀತಿ ಕುಣಿಗಲ್ಲು, ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ. ಬಂಧುಗಳೇ, ಇವತ್ತು ಮಹಾರಥೋತ್ಸವ ಇದೆ. ಹಾಗಾಗಿ ಎಲ್ಲ ಕೂಡ ಸಕಲ ಸಿದ್ಧತೆಗಳು ಆಗ್ತಾ ಇದೆ. ಸಾವಿರಾರು ಜನ ಭಕ್ತರು ಇಲ್ಲಿಗೆ ಬರ್ತಾರೆ. ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಪ್ರತಿ ಅಮಾವಾಸ್ಯೆಗೆ ಪಾದಯಾತ್ರೆ ಬರ್ತಾಯಿದ್ದು. ಈಗ ವರ್ಷಕ್ಕೆ ಅಮಾವಾಸ್ಯೆ ಮತ್ತು ಪೌರ್ಣಮಿಗೆ ಬರ್ತಾಯಿದ್ವಿ. ಈಗ ಕೆಲಸ ಹೊತ್ತಿಂದ ಅಮಾವಾಸ್ಯೆಗೆ ಮಾತ್ರ ಬರ್ತಾಯಿದ್ವಿ. ಜಾತ್ರೆಗೆ ಪ್ರತಿ ವರ್ಷವೂ ಜಾತ್ರೆ ನಾನು ಮುಂಚೆ ಸಿಂಗಲಾಗಿ ಒಬ್ಬರೇ ಬರ್ತಾಯಿದ್ದೆ. ಈಗ ಸುಮಾರು ಜನ ಪ್ರತಿ ನಮ್ಮ ಸ್ನೇಹಿತರೆಲ್ಲ ಸೇರಿದ್ದಾರೆ. ನಮಗೆ ಮನಸ್ಸಿಗೆ ತುಂಬ ಉಲ್ಲಾಸ ಆಗ್ತದೆ, ಒಂದು ಒಳ್ಳೆಯ ಮನಸ್ಸು ಕೊಡ್ತದೆ. ಇಲ್ಲಿ ಬಂದರೆ ಒಂದು ಒಳ್ಳೆಯ ನಮಗೆ ಆರೋಗ್ಯ, ಒಂದು ಬೇಕಾಗಿರ್ತಕ್ಕಂಥ ನೆಮ್ಮದಿ ಎಲ್ಲ ಸಿಗ್ತದೆ ಅಂತ ಬಯಸಿ ಈ ದಿನ ಇಲ್ಲಿ ಪಾದಯಾತ್ರೆಗೆ ಬಂದಿದ್ದೀವಿ. ತುಂಬ ನಮಗೆ ಮನಸ್ಸಿಗೆ ತುಂಬ ಒಳ್ಳೆ ಸಂತೋಷವನ್ನು ಕೊಟ್ಟಿದೆ. ಅವನ ಅನುಗ್ರಹ ಸಿಕ್ಕಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಏನು ಅನಿಸುತ್ತೆ, ನೀವು ಪಾದಯಾತ್ರೆ ಬಂದಿದ್ದೀರಾ, ನಿಮಗೆ ಯಾವ ಥರ ಅನುಭವ?
ಖುಷಿ ಆಯಿತು ಅಷ್ಟೇ. ಇದ್ದೀವಿ ನಮಗೆ ಆರೋಗ್ಯ ಮತ್ತು ಮನೇಲಿ ಎಲ್ಲ ಚೆನ್ನಾಗಿರಲಿ ಅಂತ ಅನ್ಕೊಂಬತ್ತಾ ಇದ್ದೀವಿ. ಇದು ಒಬ್ಬರಿಂದ ಹಿಡಿದು ತುಂಬ ಜನ ಆಗಿದ್ದಾರೆ, ಇನ್ನೂ ಹೆಚ್ಚಿಗೆ ಆಗಲಿ ಅಂತೇಳಿ ಸ್ವಾಮಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀವಿ. ತಪೋವನ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳ ಸನ್ನಿಧಾನಕ್ಕೆ ಪಾದಾರ್ಪಣೆಗೆ ವಂದಿಸುತ್ತಾ ಈ ದಿನ ನಮ್ಮ ವಸಂತವಾಣಿಯ ವಸಂತಣ್ಣವರ ವಸಂತವಾಣಿಯ ಮುಖಾಂತರ ಇಲ್ಲಿ ಕಗ್ಗೆರೆ ಕ್ಷೇತ್ರದಲ್ಲಿ ಸೇರ್ತಕ್ಕಂಥ ಎಲ್ಲ ಭಕ್ತ ಮಹಾನೀಯರಿಗೆ ಭಗವಂತನ ಆಶೀರ್ವಾದ ಸಿಗಲಿ ಅಂತ ಹೇಳಿ, ಹಾಗೆ ನಾನು ನಮ್ಮ ಸ್ನೇಹಿತರಾದಂಥ ಹೇಮಂತಣ್ಣವರು ಪಾದಯಾತ್ರೆ ಮಾಡ್ತೀವಿ ಅಂತ ಅಂದ್ಕೊಂಡ್ರು. ಹಾಗೆ ಅವ್ರ ಜೊತೆ ಸೇರಿಕೊಂಡು ನಾನು ಇದು 2ನೇ ವರ್ಷದಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಫಸ್ಟು 2 ಆದ್ವಿ, 7 ಆಗಿದ್ದೀವಿ. ಮುಂದೆ ಸಾಕಷ್ಟು ಜನ ಸೇರಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತೀವಿ ಅಂತ ಈ ವಸಂತವಾಣಿ ಮೂಲಕ ನಾನು ಹೇಳೋಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿ ಇದೇ ಗ್ರಾಮದ ನಮ್ಮ ವಸಂತಣ್ಣವರು ಈ ವಾಹಿನಿಯ ಮುಖಾಂತರ ಪರಮಾತ್ಮನ ಇಡೀ ನಮ್ಮ ಕರ್ನಾಟಕಕ್ಕೆ ಬೆಳಕನ್ನು ತರಲಿ ಅಂತ ಹೇಳಿ ನಾನು ಈ ಮೂಲಕ ವಸಂತವಾಣಿ ಮೂಲಕ ಕೇಳ್ಕೊತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋನ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.